ಆರೋಹಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರ ಸಿರ್ಸಿ ಇದರ ದ್ವೈವಾರ್ಷಿಕ ಸಂಗೀತ ಸಮಾರೋಹ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಆಮಂತ್ರಣ ಪೂರ್ವದಲ್ಲಿ ತಮಗೆಲ್ಲ ತಿಳಿಸಿರುವಂತೆಯೇ ರಾಜ್ಯ ಮಟ್ಟದ ಛೋಟಾಕ್ಯಾಲ್ ಗಾಯನ ಸ್ಪರ್ಧೆಯ ಅಂತಿಮ ಹಂತದಲ್ಲಿ ಹಾಗೂ ಸಂಗೀತ ಶಾಲೆಯ ವಿದ್ಯಾರ್ಥಿಗಳ ಗಾಯನ ಕಾರ್ಯಕ್ರಮ, ತದನಂತರದಲ್ಲಿ ಮಧ್ಯದಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತಹ 5 ಸ್ಪರ್ಧಾಳುಗಳನ್ನು ಈಗಾಗಲೇ ನಮ್ಮ ನಿರ್ಣಾಯಕರು ಏನು ಆಯ್ಕೆ ಮಾಡಿದ್ದಾರೆ ಅವರ ಗಾಯನ ಕಾರ್ಯಕ್ರಮ, ಜೊತೆಗೆ ಸಂಗೀತ ಶಾಲೆಯ ಪ್ರಾಚಾರ್ಯ ಅವರ ಗಾಯನ ಕಾರ್ಯಕ್ರಮ, ತದನಂತರದಲ್ಲಿ ಆಮಂತ್ರಿತ 2 ಖ್ಯಾತ ಗಾಯಕರಿಂದ ವೇದಿಕೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತೆ. ಕೊನೆಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನ ಹಾಗೂ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ. ಇದೀಗ ಉದ್ಘಾಟನಾ ಸಮಾರಂಭವನ್ನು ಆರಂಭಿಸ್ತಾ ಇದ್ದೀವಿ. ಆರೋಹಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಶಶಾಂಕ್ ಹೆಗಡೆ ಅವರು, ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಯಲ್ಲಾಪುರ ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಮೋದ್ ಹೆಗಡೆ ಅವರನ್ನು ವೇದಿಕೆಗೆ ಕರೆತರಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ದೀನಿ. ಅದೇ ಥರ ಇವತ್ತಿನ ನಮ್ಮ ಸಂಪೂರ್ಣ ಕಾರ್ಯಕ್ರಮದ ನಿರ್ಣಾಯಕರಾಗಿ ಆಮಂತ್ರಿತ ಕಲಾವಿದರಾದಂತಹ ಪಂಡಿತ್ ಡಾಕ್ಟರ್ ಶ್ರೀಪಾದ್ ಹೆಗಡೆ ಕಂಪ್ಲಿ ಅವರನ್ನು ವೇದಿಕೆ ಕರೆತರಬೇಕು ಅಂತೇಳಿ ಕೇಳ್ಕೊತೀನಿ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಸಿರ್ಸಿ ಲಯನ್ಸ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಪ್ರಭಾಕರ್ ಹೆಗಡೆ ಅವರನ್ನು ವೇದಿಕೆ ಕರೆತರಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ದೀನಿ. ಹಾಗೆ ವಿಜಯಪುರದ ಮಹಿಳಾ ಸಂಗೀತ ಕಾಲೇಜಿನ ಉಪನ್ಯಾಸಕರು ಆಗಿರುವಂತಹ ಡಾಕ್ಟರ್ ಹರೀಶ್ ಹೆಗಡೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ಆರೋಹಿ ಶೈಕ್ಷಣಿಕ ಕೇಂದ್ರದ ಮುಖ್ಯಸ್ಥರು ಹೌದು ಶಶಾಂಕ್ ಹೆಗಡೆ ಅವರು ಹಾಗೂ ಪ್ರಾಚಾರ್ಯ ಶ್ರೀಮತಿ ದೀಪಾ ಶಶಾಂಕ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಎರಡು ವರ್ಷದ ಹಿಂದೆ ಆರೋಹಿ ಸಂಸ್ಥೆ ಸಂಗೀತ ಕ್ಷೇತ್ರದಲ್ಲೇ ಅನೇಕರನ್ನು ಮಾರ್ಗದರ್ಶನಗೊಳಿಸಿ ಸಾಧನೆಯನ್ನು ಮಾಡುವತ್ತ ಹೆಜ್ಜೆಯನ್ನು ಇರಿಸಿಕೊಂಡು ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಲೋಕಕ್ಕೆ ಹೊಸ ಕೊಡುಗೆಗಳನ್ನು ನೀಡಬೇಕು ಅನ್ನುವಂಥ ಮಹತ್ತರವಾದ ಕನಸನ್ನು ಹೊತ್ತು ಈ ಸಂಸ್ಥೆ ಸಂಸ್ಥಾಪಿಸಲ್ಪಟ್ಟಿತು. ಇವತ್ತಿನ ದಿವಸ ದ್ವೈವಾರ್ಷಿಕ ಸಂಗೀತ ಸಮಾರೋಹದಲ್ಲಿ ಈ ಸಂಸ್ಥೆ ಇದೆ. ಈ ಒಂದು ಕಾರ್ಯಕ್ರಮವನ್ನು, ಉದ್ಘಾಟನಾ ಸಮಾರಂಭವನ್ನು ಆರೋಹಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕೇಂದ್ರದ ವಿದ್ಯಾರ್ಥಿಗಳ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ.
ವಿದ್ಯಾದೇವತೆ ತಾಯಿ ಸರಸ್ವತಿಯನ್ನು ಸ್ತುತಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭಗೊಳಿಸಿದಂತಹ ಆರೋಹಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮದ ಉದ್ಘಾಟಕರನ್ನು, ಗೌರವಾನ್ವಿತ ಎಲ್ಲ ಅತಿಥಿಗಳನ್ನು ತಮ್ಮನ್ನೆಲ್ಲ ಸ್ವಾಗತಿಸಲಿದ್ದಾರೆ ಆರೋಹಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರದ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಶಶಾಂಕ್ ಹೆಗಡೆ ಅವರು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಸರ್ವರಿಗೂ ನಮಸ್ಕಾರ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಆ ಮನೆಯ ಪಾಲಕರು ಮತ್ತು ಇಡೀ ಕುಟುಂಬ ಒಂದು ಒಳ್ಳೆಯ ದಾರಿಯಲ್ಲಿ ದಿವಂಗತ ಹೊಸತೋಟ ಮಂಜುನಾಥ ಭಾಗವತರು ಹಾಗೂ ಮತ್ತೋರ್ವರು ನಮ್ಮ ಮನೆಯ ತುಂಬ ಹಿರಿಯರು ದಿವಂಗತ ಕೇಶವ ಹೆಗಡೆ ಎಲೆಮನೆ, ನನ್ನ ಅಜ್ಜ. ಇವರಿಬ್ಬರ ಅವರ ಆಶೀರ್ವಾದದಿಂದ ಈ ಥರದೊಂದು ಕೆಲಸವನ್ನು ನಮ್ಮ ಮನೆಯ ಮೂಲಕನೇ ಆರಂಭ ಮಾಡಬೇಕು ಅಂತೇಳಿ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ದೀಪಾ ಹೆಗಡೆಯವರ ಮೂಲಕ ಸಂಗೀತದ ಸಂಸ್ಕಾರ ನೀಡುವ ಮೂಲಕ ಆ ಕೆಲಸವನ್ನು ಆರಂಭ ಮಾಡಿದ್ವಿ. ಸುಮಾರು 8-9 ವರ್ಷಗಳಿಂದ ನಾವು ಬೇರೆ ಬೇರೆ ಕಡೆ ನಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದರೂ ಸಹಿತ, ಅದು ಬಯಲುಸೀಮೆಯ ಜಮಖಂಡಿ ಇರಲಿ, ವಿಜಾಪುರ ಇರಲಿ, ಬಾಗಲಕೋಟೆ ಇರಲಿ, ಕೊಪ್ಪಳ ಇರಲಿ, ಆ ನಂತರ ನಾನಿಲ್ಲಿ ನೆಲೆ ನಿಂತ ಶಿರಸಿ ಇರಲಿ, ಇಲ್ಲೆಲ್ಲ ಈ ಥರದ್ದೊಂದು ಕೆಲಸವನ್ನು ನಾವು ಮಾಡಬೇಕು ಹೇಳುವ ದೃಷ್ಟಿಕೋನದಿಂದ ಮಾಡ್ತಾ ಬಂದಿದ್ದು. ಇದಕ್ಕೆ ಒಂದು ಸಾಂಸ್ಥಿಕ ರೂಪವನ್ನು ಕಳೆದ 2 ವರ್ಷಗಳಿಂದ ಆರೋಹಿ ಹೇಳುವ ಹೆಸರಿನ ಮೂಲಕ ಕೊಟ್ಟದ್ದಾಯಿತು. ಕಳೆದ ವರ್ಷ ಅದರ ಮೊದಲನೆಯ ಸಮಾರೋಹವನ್ನು ಏಪ್ರಿಲ್ ತಿಂಗಳಿನಲ್ಲಿ ಇದೇ ವೇದಿಕೆಯಲ್ಲಿ, ಇದೇ ಸಭಾಂಗಣದಲ್ಲಿ ನಾವು ಸಂಘಟಿಸಿದ್ವಿ. ಈ ವರ್ಷ ಇದರ 2ನೇ ವರ್ಷದ ವಾರ್ಷಿಕ ಸಮಾರೋಹ. ಒಂದು, ಮಕ್ಕಳಿಗೆ ವೇದಿಕೆ ಸಿಗಬೇಕು, ಅವರ ಸಂಸ್ಕಾರವೂ ಬಲಗೊಳ್ಳಬೇಕು, ಅದು ಸಂಗೀತದಿಂದ ಸಾಧ್ಯ. ಜೊತೆಯಲ್ಲಿ ಇಲ್ಲಿ ತಯಾರಾದಂಥ ಮಕ್ಕಳು ಸ್ವಲ್ಪ ಯುವಕರಾಗ್ತಾರೆ, ಅಂಥ ಯುವ ಕಲಾವಿದರಿಗೂ ನಾವು ಪ್ರೋತ್ಸಾಹ ನೀಡಬೇಕು. ಆ ನಿಟ್ಟಿನಲ್ಲೇ ಈ ವರ್ಷ ಆಲೋಚನೆ ಮಾಡಿ ಒಂದು ರಾಜ್ಯ ಮಟ್ಟದ ಯುವ ಕಲಾವಿದರಿಗಾಗಿಯೇ ಹಿಂದೂಸ್ತಾನಿ ಗಾಯನದ ಸ್ಪರ್ಧೆಯನ್ನು ಆನ್ಲೈನ್ ಮೂಲಕ ಸಂಘಟಿಸಿದ್ವಿ. ಬಹುಶಃ ನಮ್ಮ ನಿರೀಕ್ಷೆ ಇರಲಿಲ್ಲ. ಆನ್ಲೈನ್ ಮೂಲಕ ಈ ಥರದ್ದನ್ನು ಸಂಘಟಿಸಿದಾಗ ಏನಾಗ್ತದೆ ಎಂಥದ್ದು ಹೇಳುವಂಥ ಭಾಳ ದೊಡ್ಡ ಹೆದರಿಕೆ ಇತ್ತು. ಈ ಸ್ಪರ್ಧೆಯ ಸಂಗೀತ ಕಾರ್ಯಕ್ರಮದ ಸಂಘಟನೆಗೆ ಬಹುಶಃ ಮೆಂಟರ್ ರೀತಿಯಲ್ಲಿ ನಮ್ಮ ಹಿಂದೆ ನಿಂತವರು ಹರೀಶ್ ಹೆಗಡೆಯವರು. ರಾಜ್ಯಾದ್ಯಂತ 107 ಜನ 15ರಿಂದ 25 ವಯಸ್ಸಿನ ವಯೋಮಾನದವರು ನಮಗೆ ಸ್ಪರ್ಧೆಗೆ ಎಂಟ್ರಿಯನ್ನು ಕಳಿಸಿದ್ರು. ಬಹುಶಃ ಶಿರ್ಸಿ ಅಂತ ನಗರದಲ್ಲಿ ಇಷ್ಟು ಸಂಖ್ಯೆಯ ಜನ ಒಂದು ಸ್ಪಂದಿಸ್ತಾರೆ ಹೇಳೋದು ಭಾಳ ದೊಡ್ಡ ಸಂಖ್ಯೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವ ಕಲಾವಿದರು ಇಂಥದ್ದೊಂದು ಸ್ಪರ್ಧೆಯ ಕಡೆಗೆ ಉತ್ತೇಜನರಾಗಿದ್ದಾರೆ ಹೇಳೋದು ಕೂಡ ನಾವು ಗಮನಿಸುವಂಥ ವಿಷಯ. ಸೊ ಈ ರಾಜ್ಯ ಮಟ್ಟದ ಸಂಗೀತ ಸ್ಪರ್ಧೆಯ ಅಂತಿಮ ಸುತ್ತು ಕೂಡ ಇವತ್ತು ನಡೀತಾ ಇದೆ. ನಮ್ಮ ಪುಟಾಣಿ ವಿದ್ಯಾರ್ಥಿಗಳು ಕೂಡ ಈ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಇದು 2ರ ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ಈ ಸಂಸ್ಥೆಯ ವಾರ್ಷಿಕ ಸಮಾರೋಹದಲ್ಲಿ ನಾವೊಬ್ಬ ವಿಶಿಷ್ಟ ವ್ಯಕ್ತಿಯನ್ನು ಗುರುತಿಸಬೇಕು. ನಾವು ಏನು ದಂಪತಿಗಳು ಮಾಡ್ತಾ ಇರೋದು ಶಿಕ್ಷಕ ವೃತ್ತಿ. ಹಾಗಾಗಿ ಈ ಶಿಕ್ಷಕ ವೃತ್ತಿಯಲ್ಲಿಯೇ ಒಂದು ಸಾಧನೆ ಮಾಡಿದಂಥ ಶಿಕ್ಷಕರನ್ನು ಗುರುತಿಸುವಂಥ ಗೌರವಿಸುವ ಕೆಲಸ. ಅದಕ್ಕೆ ನಾವು ವರ್ಷದ ಸಾಧಕ ವ್ಯಕ್ತಿ ಅಂತೇಳಿ ಇವತ್ತು ಸಾಯಂಕಾಲದ ಸಮಾರೋಪದಲ್ಲಿ ಆ
ಪ್ರಶಸ್ತಿಗೆ ಭಾಜನರಾದ ಒಬ್ಬ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದೆಲ್ಲ ನಿಟ್ಟಿನಲ್ಲಿ ಈ ವರ್ಷದ ದ್ವೈವಾರ್ಷಿಕ ಸಮಾರೋಹ ಆಯೋಜನೆಯಾಗಿದೆ. ನಮ್ಮ ಈ ಕಾರ್ಯಕ್ರಮದ ಆಮಂತ್ರಣವನ್ನು ಗಮನಿಸಿರಬಹುದು. ನಾವು ಸ್ವಲ್ಪ ವಿಭಿನ್ನವಾಗಿ ಕಾರ್ಯಕ್ರಮದ ಫಾರ್ಮ್ಯಾಟ್ ಇದೆ. ಇದು ಬೆಳಗ್ಗಿನಿಂದ ಸಾಯಂಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ನಾವು ಹಾಕಿರೋದು ನಾವು ನೀವು ಎಲ್ಲ ಸೇರಿ ಅತಿಥಿಗಳೇ. ನೀವು ಎಲ್ಲರೂ ಕೂಡ ಇಲ್ಲಿ ಅತಿಥಿಗಳೇ. ಅಭ್ಯಾಗತರಾಗಿ ಇರುವಂಥ ಪ್ರಮುಖ ವ್ಯಕ್ತಿಗಳು ಇಡೀ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಶುಭಾಶಂಸನೆಯನ್ನು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ವ್ಯಕ್ತಿಗಳಿಂದ ನಾವು ಅದನ್ನು ಉದ್ಘಾಟಿಸಿ ಕೊಡಬೇಕು ಅಂತಂದಾಗ ಈ ವರ್ಷ ನಮಗೆ ಆಲೋಚನೆ ಆಗಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲೇ 37 ವರ್ಷಗಳಿಂದ ಇಂಥದ್ದೊಂದು ಸಾಂಸ್ಕೃತಿಕ ಸಂಘಟನೆಯನ್ನು ಯಲ್ಲಾಪುರದ ಹಂತದಲ್ಲಿ ನಡೆಸಿ ಇಡೀ ರಾಜ್ಯದ ಜನ ಯಲ್ಲಾಪುರದತ್ತ ನೋಡುವಂತೆ ಮಾಡಿದವರು ಮತ್ತು ಈ ವರ್ಷ ಸಂಕಲ್ಪದ ಉತ್ಸವ ಯಾವಾಗ ಅಂಥೇಳಿ ಆ ಕುತೂಹಲವನ್ನು ಇನ್ನೂವರೆಗೆ ಕಾಯ್ದಿಟ್ಟುಕೊಂಡು ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಕೆಲಸ ಮಾಡ್ತಿದ್ದಂಥವರು ಹಿರಿಯರಾದ ಶ್ರೀಯುತ ಪ್ರಮೋದ್ ಹೆಗಡೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಆದರದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ರೂಪಾ ಹೆಗಡೆ ಅವ್ರನ್ನ ಸ್ವಾಗತಿಸಿ ಹಾಗೆ ದೀಪಾ ಮೇಡಮ್ ಅವ್ರನ್ನ ಗೌರವಿಸ್ತಾ ಇದ್ದಾರೆ. ಹಾಗೆ ಈ ಶಿರ್ಸಿ ಲಯನ್ಸ್ ಶಿಕ್ಷಣ ಸಂಸ್ಥೆ ನನಗೆ ಅನ್ನ ನೀಡುತ್ತಾ ಇರುವಂಥ ಸಂಸ್ಥೆ. ಕಳೆದ 4 ವರ್ಷಗಳಿಂದ ಇಲ್ಲಿಯ ಶಾಲೆಗಳನ್ನು ಮುಖ್ಯಸ್ಥನಾಗಿ ನಿರ್ವಹಿಸ್ತಾ ಬಂದಿದ್ದೇನೆ. ಈ ಶಿಕ್ಷಣ ಸಂಸ್ಥೆಯ ಆವಾರದಲ್ಲಿ ಆರೋಹಿಯ ಸಂಗೀತ ತರಗತಿಗಳು ನಡೀತದೆ. ಪ್ರತಿ ವಾರ್ಷಿಕ ಕಾರ್ಯಕ್ರಮವನ್ನು ಇದೇ ಸಭಾಂಗಣದಲ್ಲಿ ನಾವು ನಡೆಸ್ತೀವಿ. ಬಹುಶಃ ಇದೆಲ್ಲ ಚಟುವಟಿಕೆಗಳಿಗೆ ಆಡಳಿತ ಮಂಡಳಿಯ ಸಹಕಾರ ಇಲ್ಲದ್ರೆ ಖಂಡಿತ ಆಗೋದಿಲ್ಲ. ಸೊ ಅಂಥದ್ದೊಂದು ನಮ್ಮ ಈ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆಧಾರವಾಗಿಟ್ಟುಕೊಂಡು ಯಾವಾಗಲೂ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿರೋದು ಶಿರ್ಸಿ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಎಜುಕೇಷನ್ ಸೊಸೈಟಿ. ಸೊ ಈ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಎಜುಕೇಷನ್ ಸೊಸೈಟಿಗೆ ಅತ್ಯಂತ ಆಭಾರಿ ಆಗ್ತಾ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಶಿರ್ಸಿ ಲಯನ್ಸ್ ಎಜುಕೇಷನ್ ಸೊಸೈಟಿಯನ್ನು ಇತ್ತೀಚೆಗಷ್ಟೇ ಅಧ್ಯಕ್ಷರಾಗಿ ವಹಿಸ್ಕೊಂಡು ನಡೆಸ್ತಾ ಇರುವಂಥ ಉದ್ಯಮಿಗಳು ಆದಂಥ ಶ್ರೀಯುತ ಪ್ರಭಾಕರ್ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸ್ತಾ ಇದೆ. ಹಾಗೆ ಬಹುಶಃ ಇವತ್ತು ಈ ಸಭಾಂಗಣದಲ್ಲಿ 4 ತಲೆಮಾರಿನ ಸಂಗೀತ ಒಂದು ಕಡೆ ಸೇರಿದೆ. ಯಾಕೆ 4 ತಲೆಮಾರು ಇದೆ ಅಂತಂದರೆ, ಇವತ್ತಿನ ಈ ರಾಜ್ಯ ಮಟ್ಟದ ಸಂಗೀತ ಸಮಾರೋಹವನ್ನು ನಾವು ನಿಶ್ಚಯಿಸಿದಾಗ ರಾಜ್ಯದ ಎಲ್ಲ ಕಡೆಯಿಂದ ಇಷ್ಟು ಜನ ಯುವ ಗಾಯಕರು ಬರ್ತಾರೆ. ಇವರನ್ನು ಹೇಗೆ ನಾವು ಅಳೆಯೋದು, ಯಾವ ಥರ ಅವರಿಗೆ ನಾವು ಫಲಿತಾಂಶವನ್ನು ಘೋಷಣೆ ಮಾಡೋದು, ಆ ಅಳೀಲಿಕ್ಕೆ ಅಂಥದ್ದೊಂದು ವಿಶೇಷವಾದ ವ್ಯಕ್ತಿತ್ವ ಮತ್ತು ಅಷ್ಟು ಪಾಂಡಿತ್ಯಪೂರ್ಣವಾದಂಥದ್ದವ್ರು ಬೇಕಲ್ಲ ಅಂತಂದಾಗ ನಾವು ಮತ್ತೆ ಹರೀಶ್ ಹೆಗಡೆ ಅವ್ರ ಹತ್ರ ಕೇಳ್ಕೊಂಡ್ವಿ. ಆವಾಗ ಹರೀಶ್ ಹೆಗಡೆ ಅವರ ಗುರುಗಳು ಧಾರವಾಡದ ಆಕಾಶವಾಣಿಯಲ್ಲಿ ಕಲಾವಿದರಾಗಿ ಇವತ್ತು ನಿವೃತ್ತರಾದರೂ ಸಹಿತ ಸಂಗೀತವನ್ನೇ ಉಸಿರಾಡಿಸ್ಕೊಂಡು ಇತ್ತೀಚೆಗಷ್ಟೇ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪಡೆದಂಥ ನಮ್ಮವರೇ, ಉತ್ತರ ಕನ್ನಡದವರೇ, ಕಂಪ್ಲಿಯವರೇ, ಯಲ್ಲಾಪುರದ ಕಂಪ್ಲಿಯವರು ಡಾಕ್ಟರ್ ಶ್ರೀಪಾದ್ ಹೆಗಡೆಯವರು ನಮ್ಮೊಂದಿಗೆ ಇವತ್ತು ಈ ಸ್ಪರ್ಧೆಯ ನಿರ್ಣಾಯಕರಾಗಷ್ಟೇ ಅಲ್ಲದೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಕೊನೆಯಲ್ಲಿ ಅಂತಿಮವಾಗಿ ನಮ್ಮನ್ನೆಲ್ಲ ಅವರ ಸಂಗೀತದ ಗಾಯನದ ಮೂಲಕ ಆ ಶಾಸ್ತ್ರೀಯ ಗಾಯನದ ರುಚಿಯನ್ನು ನಮಗೆ ತಿಳಿಸ್ತಾ ಇದ್ದಾರೆ.
ಅವ್ರನ್ನ ಆತ್ಮೀಯವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಈಗಾಗಲೇ 2 ಸರಿ ಹೆಸರು ಪ್ರಸ್ತಾಪ ಮಾಡಿದೆ. ಡಾಕ್ಟರ್ ಹರೀಶ್ ಹೆಗಡೆ ವಿಜಯಪುರ ಇವರು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರ, ಇದರ ಸಂಗೀತ ವಿಭಾಗದ ಮುಖ್ಯಸ್ಥರು. ಇವರು ಪ್ರತಿಭೆ ಕಳೆದ ವರ್ಷದ ವಾರ್ಷಿಕ ಸಮಾರೋಹದಲ್ಲಿ ಅವರ ಗಾಯನದ ಮೂಲಕ ತುಂಬ ಜನ ಇಲ್ಲಿ ಸೇರಿದವರು ನೋಡಿದ್ದೀರಿ. ಬಹುಶಃ ಸಂಗೀತದಂತಹ ಪ್ರದರ್ಶಕ ಕಲೆಯಲ್ಲಿ ಒಂದು ಹಂತದ ಪದವಿಗಳ ಸಾಧನೆಯನ್ನು ಎಲ್ಲರೂ ಮಾಡ್ತಾರೆ. ಸೊ ಇಂಥದ್ದೊಂದು ಪ್ರದರ್ಶಕ ಕಲೆಯಲ್ಲಿ, ಶಾಸ್ತ್ರೀಯ ಕಲೆಯಲ್ಲಿ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ NET ಅಂತೇಳಿ, ಆ NETಯನ್ನು ಉತ್ತೀರ್ಣರಾಗೋದು ಸುಲಭ ಸಾಧ್ಯವಲ್ಲ. ಬಹುಶಃ ಈ ಕರ್ನಾಟಕದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯನ್ನು ಸಂಗೀತದಲ್ಲಿ ಉತ್ತೀರ್ಣರಾಗಿ ಮತ್ತು ಸಂಗೀತದಲ್ಲೇ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದುಕೊಂಡು ಈಗಾಗಲೇ ಸಂಗೀತಾಭ್ಯಾಸಿಗಳಿಗೆ ಒಂದು 3-4 ಆ ಸ್ವರ ಮಾಲಾಂಕೃತಿಯಂತಹ ಪುಸ್ತಕಗಳ ಮೂಲಕ ಪರಿಚಯವಾದಂಥವರು ಅಂಕೋಲಾದ ಹೆಗ್ಗಾರ್ ಹಳವಳ್ಳಿಯ ಮೂಲದ ಡಾಕ್ಟರ್ ಹರೀಶ್ ಹೆಗಡೆಯವರು ವಿಜಯಪುರದಲ್ಲಿ ಪ್ರಸ್ತುತ ಸಂಗೀತ ವಿಶ್ವವಿದ್ಯಾಲಯದ ಉಪನ್ಯಾಸಕರು, ನಮ್ಮ ಸಂಸ್ಥೆಯ ದೀಪಾ ಹೆಗಡೆಯವರ ಗುರುಗಳು ಕೂಡ. ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಆರೋಹಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರುವಂಥ ಶ್ರೀಮತಿ ದೀಪಾ ಶಶಾಂಕ್ ಹೆಗಡೆಯವರು ಉಪಸ್ಥಿತರಿದ್ದಾರೆ. ಅವ್ರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಹೇಳಿದೆ 4 ತಲೆಮಾರಿದೆ ಸಂಗೀತ ಇಲ್ಲಿ. ಶ್ರೀಪಾದ್ ಹೆಗಡೆಯವರು ಡಾಕ್ಟರ್ ಹರೀಶ್ ಹೆಗಡೆಯವರ ಗುರುಗಳು. ಡಾಕ್ಟರ್ ಹರೀಶ್ ಹೆಗಡೆಯವರ ಮಾರ್ಗದರ್ಶನದಲ್ಲಿ ದೀಪಾ ಹೆಗಡೆಯವರು ತರಬೇತಿ ಪಡಿತಾ ಇದ್ದಾರೆ. ದೀಪಾ ಹೆಗಡೆಯವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡಿತಾ ಇರುವಂಥ ಮಕ್ಕಳು ಇಲ್ಲಿದ್ದೀರಿ. ಹಾಗಾಗಿ 4 ತಲೆಮಾರಿನ ಸಂಗೀತ ಒಟ್ಟಾಗಿದೆ ಇಲ್ಲಿ. ಈ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡ್ತಾ ಇರುವಂತಹ ಎಲ್ಲ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಯುವ ಸಂಗೀತ ಕಲಾವಿದರು ಮತ್ತು ಅವರ ಪಾಲಕರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಆರೋಹಿ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಪಾಲಕರಿಂದ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ತಮ್ಮ ಮನೆಯ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ನಮ್ಮೊಂದಿಗೆ ಜೊತೆಗಿದ್ದು ಸಹಕರಿಸಿದ್ದಾರೆ. ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಿಶೇಷ, ಇವತ್ತು ನಾನು ಮರುತ್ತೆ, ಶ್ರೀಪಾದ್ ಹೆಗಡೆಯವರು ದಂಪತಿ ಸಮೇತರಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಮತಿ ನಾಗವೇಣಿ ಹೆಗಡೆಯವರು ಗುರುಮಾತೆಯರು, ಅವರು ಕೂಡ ಪ್ರಖ್ಯಾತ ಹಾರ್ಮೋನಿಯಂ ವಾದಕರು. ಅವ್ರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಬೆಳಗ್ಗಿನಿಂದ ಸಂಜೆವರೆಗೆ ನಮಗೆ ವಾದ್ಯ ಸಹಕಾರವನ್ನು ನೀಡ್ತಾ ಇರುವಂಥ ವಿವಿಧ ಕಲಾವಿದರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಾರೆ. ಆ ಎಲ್ಲ ಕಲಾವಿದ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಪಾಲಕರು, ಅವರ ಕುಟುಂಬಸ್ಥರು, ಜೊತೆಗೆ ಶಿರಸಿಯ ಸಮಸ್ತ ಶಾಸ್ತ್ರೀಯ ಸಂಗೀತ ಆಸಕ್ತರು ಇಲ್ಲಿ ಉಪಸ್ಥಿತರಿದ್ದೀರಿ, ಮಾಧ್ಯಮ ಮಿತ್ರರಿದ್ದೀರಿ. ಇವರೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ಇಡೀ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ, ನಿರ್ವಹಣೆ ಜವಾಬ್ದಾರಿಯನ್ನು ವಹಿಸಿರುವಂಥ ಶ್ರೀಯುತ ಗಿರಿಧರ್ ಕಬ್ನಳ್ಳಿ, ಶ್ರೀಮತಿ ರೂಪಾ ಹೆಗಡೆ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತು ಸಾಯಂಕಾಲದ ಸಮಾರೋಪದ ಮುಗಿಯುವವರೆಗೂ ಕೂಡ ನಿಮ್ಮ ಉಪಸ್ಥಿತಿಯನ್ನು ನಾನು ಕೋರ್ತಾ ಇದ್ದೇನೆ. ಇಡೀ ದಿನ ಈ ವಾತಾವರಣ ಶಾಸ್ತ್ರೀಯ ಸಂಗೀತಮಯವಾಗಿರಲಿ, ಆ ಮೂಲಕ ಒಂದು ಒಳ್ಳೆಯ ಸಂಸ್ಕಾರವನ್ನು ನಮ್ಮ ಮೂಲಕ ನಮ್ಮ ಮಕ್ಕಳಿಗೆ, ಮಕ್ಕಳ ಮೂಲಕ ನಾವು ಕಲಿಯೋಣ ಅಂತ ಹೇಳುವ ಆಶಯದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರ್ವರನ್ನು ಸ್ವಾಗತಿಸಿದಂಥ ಶ್ರೀಯುತ ಶಶಾಂಕ್ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಆರೋಹಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವನ್ನು ಸಂಸ್ಥಾಪಿಸಿ ತನ್ಮೂಲಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕುರಿತಾಗಿ ಅನೇಕ ಕನಸುಗಳನ್ನು ಹೊತ್ತು ಈ ಸಂಸ್ಥೆ ನಡೆಸ್ತಾ ಇರುವಂಥ ನಿಮಗೂ ಕೂಡ ಎಲ್ಲರ ಪರವಾಗಿ, ಸಭಿಕರ ಪರವಾಗಿ ಸ್ವಾಗತ, ಸುಸ್ವಾಗತ. ಎಲ್ಲ ಸಂಗೀತ ಅಭಿಮಾನಿಗಳೇ, ವಿಧಿ ಲಿಖಿತ ನಮ್ಮ ಕೈಯಲ್ಲಿಲ್ಲ. ಆದರೆ ಕೆಲವೊಂದು ಸಲ ನಮಗೆ ಬಹಳ ನೋವಾಗತ್ತೆ. ಅತ್ಯಂತ ಹಿರಿಯ ಅನುಭವಿ ಸಂಗೀತಗಾರರು ನಮ್ಮನ್ನು ಅಗಲಿದಾಗ ಬಹಳ ದುಃಖ ಆಗತ್ತೆ. ತಮಗೆಲ್ಲರಿಗೂ ಗೊತ್ತೇ ಇದೆ, ಮೊನ್ನೆ ದಿವಸ ಕೇವಲ 55
ವರ್ಷದ ಇಳಿಪ್ರಾಯದಲ್ಲಿರುವಂತಹ ಖ್ಯಾತ ಗಾಯಕರಾಗಿರುವಂತಹ ಉಸ್ತಾದ್ ರಶೀದ್ ಖಾನ್ರವರು ನಮ್ಮನ್ನು ಆಗಲಿದ್ದಾರೆ. ಹಾಗೆ ಮೊನ್ನೆ ತಾನೇ ಡಾಕ್ಟರ್ ಪ್ರಭಾ ಅತ್ರೆ ಅವರು ಕೂಡ ನಮ್ಮನ್ನು ಆಗಲಿದ್ದಾರೆ. ಈ ದಿವ್ಯ ಆತ್ಮಗಳಿಗೆ ಭಗವಂತ ಚಿರ ಶಾಂತಿಯನ್ನು ನೀಡಲಿ ಅನ್ನೋ ಮೂಲಕ ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತು ಮೌನಾಚರಣೆ ಮೂಲಕ ಪ್ರಾರ್ಥಿಸೋಣ. ಓಂ ಶಾಂತಿ. ಆರೋಹಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರದ ಇವತ್ತಿನ ಈ ದೈವಾರ್ಷಿಕ ಸಂಗೀತ ಸಮಾರೋಹದ ಪ್ರಮುಖ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಈಗಾಗಲೇ ಶಶಾಂಕ್ ಹೆಗಡೆ ಅವರು ಪ್ರಾಸ್ತಾವಿಕ ಮಾತುಗಳ ಮೂಲಕ ಸ್ವಾಗತದಲ್ಲಿ ಹೇಳಿದ್ದಾರೆ. ಕಳೆದ 38 ವರ್ಷಗಳಿಂದ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಕಲೆಯಾಗಿ ಗಂಡು ಮೆಟ್ಟಿನ ಕಲೆಯಾಗಿ ಇರುವಂತಹ ಯಕ್ಷಗಾನದಂಥ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದು ಅತ್ಯಂತ ಹಿರಿಯ ಯಕ್ಷಗಾನ ಕಲಾವಿದರನ್ನು ಜೊತೆಗೆ ಯುವ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಸಂಗೀತ ಕಾರ್ಯಕ್ರಮಗಳನ್ನು ಸಂಘಟಿಸಿ ತನ್ಮೂಲಕ ಈ ನೆಲದ ಕಲೆ ಕೂಡ ಆದಂತಹ ಭರತನಾಟ್ಯ ಕ್ಷೇತ್ರದಲ್ಲೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇಡೀ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಾಸ್ತ್ರೀಯ ಸಾಂಸ್ಕೃತಿಕ ಲೋಕದ ರಾಯಭಾರಿ ಅಂತೇಳಿ ಹೆಸರಾದಂಥವರು ಶ್ರೀಯುತ ಪ್ರಮೋದ್ ಹೆಗಡೆ ಅವರು ಯಲ್ಲಾಪುರ ಸಂಕಲ್ಪ ಸೇವಾ ಸಂಸ್ಥೆಯ ಮೂಲಕ ಅವರು ಹೆಸರನ್ನು ಮಾಡಿದಂಥವರು. ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ನಮಗೆ ಭಾಳ ಹೆಮ್ಮೆಯಾಗಿದೆ. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕು, ಹಾಗೆ ವೇದಿಕೆಯಲ್ಲಿನ ಎಲ್ಲ ಗಣ್ಯರು ಈ ಸಂದರ್ಭದಲ್ಲಿ ಸಹಕರಿಸಬೇಕು ಅಂತೇಳಿ ವಿನಸ್ಕೋತಾ ಇದ್ದೀನಿ. ಈ ಸಂದರ್ಭದಲ್ಲಿ ಶ್ರೀಮತಿ ದೀಪಾ ಹೆಗಡೆ ಅವರ ತಂದೆ ತಾಯಿ, ನನ್ನ ತಾಯಿಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರನ್ನೂ ಕೂಡ ನಾನು ವೇದಿಕೆ ಮೇಲೆ ಕರೀತಾ ಇದ್ದೇನೆ. ಹಾಗೆ ಶ್ರೀಮತಿ ನಾಗವೇಣಿ ಹೆಗಡೆ ಅವರು, ಚೇತು ಬಾ. ಜ್ಯೋತಿ ಬೆಳಗುವುದು, ನಮ್ಮ ಜ್ಞಾನದ ಸಂಕೇತವನ್ನು ಬೆಳಗಿಸಿಕೊಳ್ಳುವುದು ಎರಡೂ ಒಂದೇ. ಅಂತಹ ಒಂದು ಪವಿತ್ರ ಕಾರ್ಯವನ್ನು ನೆರವೇರಿಸಿದಂತಹ ಸಂಕಲ್ಪ ಸಂಸ್ಥೆಯ ಪ್ರಮುಖರಾಗಿರುವಂಥ ಶ್ರೀಯುತ ಪ್ರಮೋದ್ ಹೆಗಡೆ ಅವರಿಗೆ ಹಾಗೂ ವೇದಿಕೆಯಲ್ಲಿನ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸಂಗೀತ ಸಮಾರೋಹದ ಮತ್ತೊಂದು ಹಂತ ತಂಬೂರಿಯನ್ನು ಮೀಟುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಗೊಳ್ಳಲಿದೆ. ಅತ್ಯಂತ ಹಿರಿಯ ಸಂಗೀತ ವಿದ್ವಾಂಸರು ಡಾಕ್ಟರ್ ಪಂಡಿತ್ ಶ್ರೀಪಾದ ಹೆಗಡೆ ಕಂಪ್ಲಿಯವರು
ಆರೋಹಿಯ ದೈವಾರ್ಷಿಕ ಈ ಕಾರ್ಯಕ್ರಮ ಸಮಾರೋಹದಲ್ಲಿ ತಂಬೂರಿಯನ್ನು ಮೀಟುವ ಮೂಲಕ ಈ ಸಂಸ್ಥೆಯ ಮುಂದಿನ ದಿನದ ಕನಸನ್ನು ನನಸಾಗಲಿ ಅಂದೇಳಿ ಆಶೀರ್ವದಿಸಿದ್ದಾರಲ್ಲ, ಇಂಥ ಭಾಗ್ಯ ಮತ್ಯಾವುದೂ ಸಂಸ್ಥೆಗೆ ಸಿಗೋದಿಲ್ವೇನೋ ಅಂತ ನಾನು ಅನ್ಕೋತೀನಿ. ಧನ್ಯವಾದಗಳು. ಯಲ್ಲಾಪುರ ಸಂಕಲ್ಪ ಸೇವಾ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಪ್ರಮೋದ್ ಹೆಗಡೆ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಸ್ಕೋತೀನಿ. ಪೂಜ್ಯರಾದ ಡಾಕ್ಟರ್ ಶ್ರೀಪಾದ್ ಹೆಗಡೆ ಕಂಪ್ಲಿಯವರೇ, ಗೆಳೆಯ ಪ್ರಭಾಕರ ಹೆಗಡೆಯವರೇ, ಪ್ರೊಫೆಸರ್ ಹರೀಶ್ರವರೇ, ಹಾಗೂ ಶಶಾಂಕ್ ಮತ್ತು ವೀಣಾ ದಂಪತಿಗಳೇ, ದೀಪಾ ದಂಪತಿಗಳೇ, ಹೇಳ್ತೇನೆ ವೀಣಾ ಯಾಕೆ ಬಂತು ಅಂತ ಹೇಳಿ ಹೇಳ್ತೇನೆ, ಮತ್ತು ಕಲಾಸಕ್ತರೇ, ಕಲಾವಿದರೆ, ಬಹಳ ರೋಮಾಂಚನ ಆಗುವಂಥದ್ದು ಕಾರ್ಯಕ್ರಮ ಇದು. ಗಿರಿಧರ್ ಅವರಿಗೆ ಗೊತ್ತಿದೆ, ಕಬ್ನಾಳವರಿಗೆ, ನಾವು ನನ್ನ ಜೀವನದಲ್ಲಿ ಒಂದು ಸಾವಿರಾರು ಸಭೆಗಳನ್ನು ಭಾಗವಹಿಸಿರ್ಬೋದು, ಸಾವಿರಾರು ಸಭೆಗಳಾಗಿರ್ಬೋದು. ಇವತ್ತಿನ ಸಭೆನೇ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. ಈ ಶಶಾಂಕ ಮತ್ತು ದೀಪಾರವರು ನಮ್ಮ ಮನೆಗೆ ಕರೀಲಿಕ್ಕೆ ಬಂದ್ವಿ ಕಾರ್ಯಕ್ರಮಕ್ಕೆ. ನಮ್ಮ ಮನೆಯಲ್ಲಿ ಏನು ಭಾವನೆ ಬಂತು ಅಂತಂದರೆ, ಶಶಾಂಕ, ದೀಪಾ ಮತ್ತು ಪ್ರಮೋದ್ ಹೆಗಡೆಯವರ ಕುಟುಂಬ ನೂರಾರು ವರ್ಷದ ಸಂಬಂಧ ಇರ್ಬೋದು, ಅಂತಹ ಅಕ್ಕರೆ ಆಮಂತ್ರಣ ಅವ್ರದ್ದು. ಯಾರ ಹತ್ರ ಅದನ್ನು ಮೀರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಹೃದಯದ ಅಂತರಾಳದಿಂದ ತಮ್ಮ ಈ ಕಾರ್ಯಕ್ರಮ ಅಂತಂದರೆ ತಮ್ಮ ಮನೆಯ ಕಾರ್ಯಕ್ರಮ ಅಂಥೇಳಿ ಅಷ್ಟು ಗೌರವಪೂರ್ಣವಾಗಿ ಕರೆದರು. ಆ ವಿನಯತೆಗೆ ತುಂಬ ನನ್ನ ಧನ್ಯವಾದಗಳು. ಎರಡನೇದು, ಡಾಕ್ಟರ್ ಶ್ರೀಪಾದ್ ಹೆಗಡೆಯವರು ಉಪಸ್ಥಿತಿ ಬಹಳ ಮಹತ್ವದ್ದು ಈ ಕಾರ್ಯಕ್ರಮಕ್ಕೆ. ನಮ್ಮೂರಿನ ಹತ್ರನೇ ಕಂಪ್ಲಿಯಲ್ಲಿ ಹುಟ್ಟಿ ಬೆಳೆದು ಇಡೀ ರಾಷ್ಟ್ರಮಟ್ಟದ ಹೆಸರನ್ನು ಗಳಿಸಿ ಇವತ್ತು ಡಾಕ್ಟರೇಟ್ ಪದವಿಯನ್ನು ಪಡೆದು ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ಬೆಳೆದು ಅಷ್ಟೇ ವಿನಯತೆಯಿಂದ ಸಮಾಜದಲ್ಲಿ ಆ ಗೌರವವನ್ನು ಇಟ್ಟುಕೊಂಡು ಬಂದಿರುವಂಥ ವ್ಯಕ್ತಿ. ಅವರಿಗೆ ಡಾಕ್ಟರೇಟ್ ಬಂದಿರೋದಕ್ಕೆ ಎಲ್ಲ ಕಲಾ ಆಸಕ್ತರ ಪರವಾಗಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಶಶಾಂಕ ಮತ್ತು ವೀಣಾ ಈ ಹೆಸರನ್ನು ಅವ್ರಿಗೆ ಯಾರು ಸೂಚಿಸಿದ್ರೋ ನನಗೆ ಗೊತ್ತಿಲ್ಲ. ದೀಪ ಯಾಕೆ ಬಂತು ಅಂತಂದರೆ ಅದಕ್ಕೊಂದು ಕಾರಣ ಇದೆ, ಅದು ಭಾಳ ಚೆನ್ನಾಗಿದೆ, ಅದನ್ನು ಹೇಳ್ತೇನೆ ನಾನು. ದೀಪ ಅಂತಲೇ ಹೇಳ್ತೇನೆ, ತಪ್ಪಿದ್ರು ಅದು ಎರಡು ಒಂದೇ ಅಂತಲೇ ಇಟ್ಕೊಳ್ಳಿ, ಅಂತಂದರೆ. ವೇದಿಕೆ ಮೇಲೆ ಒಂದು ರೋಮಾಂಚನ ಆಯಿತು. ಮಕ್ಕಳೆಲ್ಲ ಎದುರಿಗೆ ಕುಳಿತಿದ್ರು, ನಾವು ಹಿಂದೆ ಕುಳಿತಿದ್ವಿ. ಒಂದು ಸುಂದರವಾದಂಥ ಒಂದು ಶ್ಲೋಕ ಸಹಿತ ಹಾಕಿದರು. ನನಗೇನು ಅನ್ನಿಸ್ತು ಅಂತಂದರೆ, ಇವತ್ತಿನ ಸಭೆ ನೋಡಿದಾಗ ಇದು ದೇವೇಂದ್ರನ ಸಭೆ ಇದ್ದ ಹಾಗೆ. ದೇವೇಂದ್ರ ಕುಳಿತಿರ್ತಾನೆ, ವಿರಾಜಮಾನರಾಗಿರ್ತಾನೆ. ಬ್ರಹ್ಮ, ಈಶ್ವರ, ವಿಷ್ಣು ಮುಖ್ಯ ಅತಿಥಿಗಳಾಗಿರ್ತಾರೆ. ಅಲ್ಲಿ ಸಭೆಯ ಪ್ರಾರಂಭ ಒಂದು ವೀಣೆಯಿಂದ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ವೀಣಾ ವೀಣಾ ಅಂತ ಬರ್ತಾ ಇದೆ ಬಾಯಲ್ಲಿ. ಎಲ್ಲ ಮಕ್ಕಳ ವೀಣೆಯ ಸ್ವರೂಪವಾಗಿ ಕುಳಿತಿದ್ರು, ಶಿಕ್ಷಕಿ ಆದಿಯಾಗಿ. ನನಗೆ ಸಾಕ್ಷಾತ್ ಅದೊಂದು ಇಂದ್ರನ ಸಭೆ. ವೀಣೆ ನುಡಿಸ್ತಾ ಇದ್ದಾರೆ. ವೀಣೆಯ ಮೂಲಕವಾಗಿ ಸಂಗೀತವನ್ನು ನುಡಿಸುವಂಥ ಸರಸ್ವತಿಯ ಪ್ರತೀಕವಾಗಿರ್ತಕ್ಕಂಥ ಮಕ್ಕಳು ಇಲ್ಲಿ ಪ್ರಸನ್ನರಾಗಿದ್ದಾರೆ. ಅದಕ್ಕಾಗಿ ಇದಕ್ಕೆ ಕೇವಲ ಧರ್ಮ ಸಭೆ ಅಲ್ಲ, ಅದಕ್ಕೆ ಸುಧರ್ಮ ಸಭೆ ಅಂತ ಹೇಳಿ ಕರೀತಾರೆ ಇಂತಹ ಸಭೆಗಳಿಗೆ. ಅಷ್ಟು ಒಳ್ಳೆಯ ಸಭೆಯ ನನಗೆ ಅನುಭವ ಆಯಿತು. ಎರಡನೇದು, ಆರೋಹಿ ಹೇಳುವಂಥದ್ದು ಹೆಸರನ್ನು ಇಟ್ಟಿದ್ದಾರೆ ನೋಡಿ. ಅವ್ರಿಗೆ ಯಾರು ಸೂಚಿಸಿದ್ದಾರೋ ಗೊತ್ತಿಲ್ಲ. ನಮ್ಮ ಮನೆಗೆ ಉದ್ಘಾಟನೆಗೆ ಗುರುಗಳು ಬಂದಿದ್ದರು. ಮನೆ ಹೆಸರನ್ನು ನೋಡಿದರು, ಪ್ರರೋಹ ಅಂತ ಹೆಸರಿಟ್ಟಿದ್ದರು. ಅದರ ಮೇಲೆ ಒಂದು 15 ನಿಮಿಷ ವ್ಯಾಖ್ಯಾನ ಮಾಡಿದರು ಅವರು. ಆರೋಹಿ ಮತ್ತು ಪ್ರರೋಹ ಎರಡೂ ಒಂದೇ ಶಬ್ದಗಳು. ಬದುಕಿನಲ್ಲಿ ಎತ್ತರಕ್ಕೇರುವುದು ಹೇಳುವಂಥದ್ದು ಅದರ ಅರ್ಥ. ನಮ್ಮ ಎಲ್ಲ ಸ್ಥಿತಿ, ಗತಿ, ಕೀರ್ತಿ ಎಲ್ಲದರಲ್ಲೂ ಸಹಿತ ಬದುಕಿನಲ್ಲಿ ದಿನ 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 ಉಚ್ಛ್ರಾಯವಾದಂಥ ಸ್ಥಿತಿಗೆ ಬರೋದು, ಮೇಲಕ್ಕೇರುವಂಥದ್ದು, ಗೌರವದ ಶಿಖರವನ್ನು ಏರುವಂಥದ್ದು. ಹೀಗೆ ಗುರುಗಳ ಬಾಯಿಂದನೇ ಬಂದಂಥ ಆರೋಹಿ ಪ್ರರೋಹ ಹೇಳುವಂಥ ಶಬ್ದಕ್ಕೆ ಪ್ರತಿಯಾಗಿ
ಈ ಸಂಸ್ಥೆಗೆ ಆರೋಹಿ ಹೇಳುವಂಥ ಹೆಸರಿಟ್ಟಿರೋದ್ರಿಂದ ಖಂಡಿತವಾಗಿ ಇದು ಭಾಳ ದೊಡ್ಡ ಎತ್ತರಕ್ಕೆ ಇರುವಂಥ ಸಂಸ್ಥೆ ಆಗ್ತದೆ ಅಂಥೇಳಿ ಈ ಸಂಸ್ಥೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಒಳ್ಳೆಯ ಒಂದು ಸಂದರ್ಭ, ಮಕ್ಕಳೆಲ್ಲ ಸರಸ್ವತಿಯ ಪುತ್ರರಾಗಿ ಸಂಗೀತವನ್ನು ಕಲಿಯುವಂಥದ್ದು. ಏನಾಗಿದೆ ಸಮಾಜದಲ್ಲಿ ಅಂತಂದರೆ, ಮೊನ್ನೆ ಭಾಳ ಚೆನ್ನಾಗಿ ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರು ಒಂದು ಕಡೆ ಹೇಳ್ತಾ ಇದ್ದರು, ತಾಯಂದಿರಿದ್ದೀರಿ ನೀವು, ತಾಯಂದಿರಿಗೆ ಹೆಚ್ಚು ಸಂಬಂಧಪಟ್ಟಿದ್ದು. ಅವರು ಕೇಳ್ತಾರೆ ಪ್ರಶ್ನೆಯನ್ನು, ಮಕ್ಕಳನ್ನು ಏನು ಮಾಡ್ತೀರಿ? ಇಲ್ಲ, ಶಾಲೆಗೆ ಹಾಕಿದ್ದೇನೆ. ಶಾಲೆಗೆ ಯಾಕೆ ಹಾಕಿದ್ದೀರಿ? ಕಲೀಲಿಕ್ಕೆ ಹಾಕಿದ್ದೇನೆ. ಕಲಿಯೋದು ಯಾತಕ್ಕೆ? ಗ್ರ್ಯಾಜುಯೇಟ್ ಮಾಡಲಿಕ್ಕೆ. ಗ್ರ್ಯಾಜುಯೇಟ್ ಮಾಡಿದ ಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಲಿಕ್ಕೆ. ಮುಂದೆ ಏನು ಮಾಡ್ತೀರಿ? ಒಳ್ಳೆಯ ಸಂಪಾದನೆ ಮಾಡುವಂಥ ನೌಕರಿಗಾಗಿ ಕಳಿಸ್ತೇನೆ. ಮತ್ತೇನು ಮಾಡ್ತೀರಿ? ಇಷ್ಟೇ ಜೀವನ ಅಂತ ಹೇಳ್ತಾ ಬಂದರು. ಆದರೆ ಒಂದು ದೊಡ್ಡದಾದಂಥ ಎಚ್ಚರಿಕೆಯ ಮಾತನ್ನು ಹೇಳಿದರು. ಅವರು ಕನ್ನಡ ಶಾಲೆಯಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಎಲ್ಲ ಹೀಗೆ ಮಾಡ್ತೇನೆ ಅಂತಂದ್ರಿ, ಎಲ್ಲಿಯೂ ಸಹಿತ ಬಾಯಿ ತಪ್ಪಿ ನನ್ನ ಮಗು ಸಮಾಜದ ಒಳ್ಳೆಯ ಮನುಷ್ಯನಾಗಿ ಮಾಡ್ತೇನೆ ಹೇಳುವಂಥ ಒಂದು ಮಾತು ನೀವು ಹೇಳಲೇ ಇಲ್ಲಲ್ಲ ಅಂತಂದರು ಗುರುಗಳು. ಇವತ್ತಿನ ಅವಶ್ಯಕತೆ, ತೀರಾ ಅವಶ್ಯಕತೆ ಸಮಾಜದ್ದು, ನಮ್ಮ ಮಕ್ಕಳನ್ನು ಒಳ್ಳೆಯ ಮನುಷ್ಯರನ್ನಾಗಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಬುದ್ಧಿಮತ್ತೆಯಿಂದ, ತಮ್ಮ ಕಷ್ಟದಿಂದ, ತಮ್ಮ ಪರಿಶ್ರಮದಿಂದ ಎಲ್ಲ ಕಡೆ ತೇರ್ಗಡೆ ಆಗ್ತಾರೆ. ಆದರೆ ನಡತೆಯಲ್ಲಿ, ಬದುಕಿನ ಈ ಸ್ಪರ್ಧೆಯಲ್ಲಿ ಅವರು ಒಳ್ಳೆಯ ಮನುಷ್ಯರಾಗುವಂಥದ್ದು ಯಾವಾಗ? ಅದಕ್ಕಾಗಿ ನಮ್ಮ ತಯಾರಿಗಳೇನು, ಪೂರ್ವ ತಯಾರಿಗಳೇನು? ಈ ಒಳ್ಳೆಯ ಮನುಷ್ಯರನ್ನಾಗಿ ಮಾಡಲಿಕ್ಕೆ ಇಡೀ ದೇಶದಲ್ಲಿ ಯಾವುದೇ ಯೂನಿವರ್ಸಿಟಿಗಳಿಲ್ಲ, ಯಾವುದೇ ದೊಡ್ಡ ಅದಕ್ಕೆ ಟ್ರೈನಿಂಗ್ ಸೆಂಟರ್ಸ್ ಇಲ್ಲ. ಹಾಗೆ ನಮ್ಮ ಮಕ್ಕಳು ಒಳ್ಳೆಯವರಾಗೋದು ಹೇಗೆ? ಒಳ್ಳೆಯವರಾಗಬೇಕು ನಿಜ, ಒಳ್ಳೆಯ ಮನುಷ್ಯರಾಗಬೇಕು ನಿಜ, ಅದು ಆಗುವಂಥದ್ದು ನಾವು ಮರೆತು ಬಿಟ್ಟಿದ್ದೇವೆ. ಬೇರೆ ಎಲ್ಲ ಹೇಳ್ತಾ ಇದ್ದೇವೆ, IT BT ಮಾಡ್ತೇವೆ, ಅಮೇರಿಕಕ್ಕೆ ಕಳಿಸ್ತೇವೆ, ಎಲ್ಲ ಹೇಳ್ತಾ ಇದ್ದೇವೆ. ಸಮಾಜದಲ್ಲಿ ನನ್ನ ಮಗು ಒಳ್ಳೆಯ ಮನುಷ್ಯ ಹೇಳ್ಕೊಂಡು ಹೇಳ್ಕೊಳ್ಳಿಕ್ಕೆ ಏನು ತಯಾರಿ ನಮ್ಮದು? ಡಾಕ್ಟರ್ ಶ್ರೀಪಾದ ಹೆಗ್ಡೆ ಅವರು ಎದುರಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇಡೀ ನಮ್ಮ ಮಕ್ಕಳು ಹಾದಿ ತಪ್ಪದೆ ಯಾವುದೇ ಕಾರಣಕ್ಕಾಗಿ ಒಂದು ಒಳ್ಳೆಯ ನಡತೆ ಉಳ್ಳಂಥ, ತಂದೆ ತಾಯಂದಿರಿಗೆ, ತನ್ನ ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನು ತರುವಂಥ ಮಕ್ಕಳು ಆಗೋದಿದ್ರೆ ಅವರು ಸಂಗೀತ ಕ್ಷೇತ್ರಕ್ಕೆ ಬಂದರೆ ಅವರು ಒಳ್ಳೆಯ ಮನುಷ್ಯರಾಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ದೇವರ ಪ್ರಪಂಚ ಇದು. ಇಲ್ಲಿ ಯಾವುದೇ ಷಡ್ವೈರ್ಯಗಳು ಇಲ್ಲ. ಇಲ್ಲಿ ಕಾಮ, ಮದ, ಮೋದ ಯಾವ ಇದು ಇಲ್ಲ. ಇಲ್ಲಿ ಮತ್ಸರ ಯಾವುದೂ ಇಲ್ಲ. ಶುದ್ಧವಾದಂಥ ಮನಸ್ಸಿನ ಅಂತಃಕರಣದ ಮಕ್ಕಳು ಅವರು. ಆ ಅಂತಃಕರಣದ ಮಕ್ಕಳಿಗೆ, ದೈವಿ ಅಂಶ ಇರತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ತುಂಬುವಂಥ ಯೂನಿವರ್ಸಿಟಿಗಳ ಅವಶ್ಯಕತೆ ಇತ್ತು. ಅವರು ಏನೂ ಬೇಡ, ನಾಳೆಗೆ ಒಳ್ಳೆಯ ಆದರು ಅಂತಂದರೆ ತನ್ನ ಬದುಕನ್ನು ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕಿರುವಂಥ ಒಂದು ಅವಕಾಶ, ಒಂದು ಸಂಗೀತ, ಒಂದು ಸಾಂಸ್ಕೃತಿಕವಾದಂಥ ಆಯಾಮಗಳು, ಇವುಗಳ ಒಳಗೆ ನಮ್ಮ ಭಾರತೀಯ ಪರಂಪರೆ ಒಳಗಡೆ ಮಕ್ಕಳನ್ನು ಇಟ್ಟರೆ ಯಾವ ಕಾಲಕ್ಕೂ ಸಹಿತ ಮಕ್ಕಳು ನಮ್ಮ ಕೈ ತಪ್ಪು ಹೋಗೋದಿಲ್ಲ. ಅಂಥ ಯೂನಿವರ್ಸಿಟಿ ಇವತ್ತಿನ ಕಾರ್ಯಕ್ರಮ, ಅಂಥ ಜೀವನ ಶಿಕ್ಷಣ ಕೊಡುವಂಥ ಒಂದು ಮಹಾದೊಡ್ಡ ಯಾಗ ಇದು. ಈಗ ದೀಪಾವಳಿ ಅವರು ಒಂದು ತಪಸ್ಸು ಮಾಡಿದ್ದಾರೆ, ರಾತ್ರಿ ಬೆಳಗಾಗೋದ್ರೊಳಗಡೆ ಒಂದು ಹಾಡು ಹೇಳಲಿಲ್ಲ. ಒಂದು ಮಕ್ಕಳು ಬಂದರೆ ಒಂದು ನಮಸ್ಕಾರ ಮಾಡಬೇಕಾದ್ರೆ ಅವ್ರಿಗೆ 10 ಸಲ ಆ ಸಂಸ್ಕಾರಗಳನ್ನು ಹೇಳಿಕೊಟ್ಟಿರ್ತಾರೆ. ತಮ್ಮ ಸ್ವಂತ ಮಕ್ಕಳ ಹಾಗೆ ಬೆಳೆಸ್ತಾರೆ ಅವರು ಶಿಕ್ಷಕರು. ನೋಡಿ, ಅವ್ರ ಮನೆಯಲ್ಲೂ ಸಹಿತ ಇಷ್ಟು ಶಿಷ್ಟಾಚಾರದಿಂದ ನಡ್ಕೊಳ್ಳೋದಿಲ್ಲ. ಒಂದು ಸಂಗೀತ ಶಿಕ್ಷಕಿ ಹೇಳ್ತಾರೆ ಅಂತಂದರೆ ಸಾಕ್ಷಾತ್ ಅದು ದೇವರ ಮಾತು ಅಂತ ತಿಳ್ಕೊಂಡು ಅದನ್ನು ಅನುಸರಿಸ್ತಾರೆ, ಆ ಥರ ನಡ್ಕೊಳ್ತಾರೆ. ಈ ಥರ ನಡವಳಿಕೆಯ ಮಕ್ಕಳ ಅವಶ್ಯಕತೆ ಇದೆ ಭಾರತಕ್ಕೆ. ದೊಡ್ಡದಾದಂಥ, ನಮಗೆ ದುರ್ಬಲವಾದಂಥ ಭಾಳ ದೊಡ್ಡ ಬಡತನ ಯಾವುದು ಅಂದರೆ ಒಳ್ಳೆಯ ನಡತೆಯ ಮಕ್ಕಳನ್ನು ಪಡೆಯದೇ ಇರುವಂಥದ್ದು. ಅದಕ್ಕೆ ಅವಕಾಶಗಳು ಇಂತಹ ಒಂದು ವೇದಿಕೆಗಳು ಮಾತ್ರ. ಒಂದು ದೊಡ್ಡ ಜಗತ್ತು ನಿರ್ಮಾಣ ಆಗ್ತದೆ ಇದರಿಂದ. ಇಡೀ ಜಗತ್ತು ಇವತ್ತು ಭಾರತದಿಂದ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದು 10,000 ವರ್ಷಗಳ ಭಾರತ ಒಂದಾಗಿತ್ತು. ಅದು ಒಂದಾಗಿರಲಿಕ್ಕೆ ಕಾರಣಗಳೇನು ಅಂತ ಹುಡುಕ್ತಾ ಹೋದರೆ ಪಾಶ್ಚಿಮಾತ್ಯರು ಅದಕ್ಕೆ ಏನು ಚೆನ್ನಾಗಿ ಬರೀತಾರೆ ಅಂತಂದರೆ, ಇಡೀ ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪುಟ್ಟ ಪುಟ್ಟ ಸಂಸ್ಕೃತಿಗಳಿರ್ತಕ್ಕಂಥ ಅನೇಕ ಕಾರಣಕ್ಕಾಗಿ ವಿಕೇಂದ್ರೀಕರಣವಾಗಿ ಹರಿದು ಹಂಚಿ ಹೋದಂಥ ಭಾರತವನ್ನು ಒಂದು ಪೋಣಿಸಿ ಒಂದು ಹಗ್ಗದಲ್ಲಿ ಅದು ಸುಂದರವಾದಂಥ ಕಲಾಕೃತಿ ಮಾಡಿ ಶಾಶ್ವತವಾದಂಥ ಸಂಸ್ಕಾರಿತವಾದಂಥ ಬಲಿಷ್ಠವಾದಂಥ ಕೊಂಡಿಯನ್ನು ಮಾಡಿದ್ದಿದ್ರೆ ಕೇವಲ ನಮ್ಮ ರಾಮಾಯಣ ಮಹಾಭಾರತಗಳು ಅಂಥೇಳಿ ಪಾಶ್ಚಿಮಾತ್ಯರು ಬರೀತಾರೆ. ನಮ್ಮ ಎಲ್ಲ ಕಲೆಗಳು ಅದಕ್ಕೆ ಸುತ್ತುವರೆದಿರುವಂಥದ್ದು. ಭಾರತೀಯ ಪರಂಪರೆಗಳ ಕಲೆಗಳನ್ನು ತನ್ನ ಭಾವುಕವಾದಂಥ ಸಾಹಿತ್ಯದ ಮೂಲಕವಾಗಿ ಇಡೀ ನಮ್ಮ ಭಾರತದ ಪುರಾತನವಾದಂಥ ಸಂಸ್ಕೃತಿಯನ್ನು ಸಮಾಜದ ಎದುರಿಗಿಡುವಂಥದ್ದು.
ನೋಡಿ, ನೀವು ಕನ್ಯಾಕುಮಾರಿಯಲ್ಲಿ ಹೋಗಿ, ಕಾಶ್ಮೀರಕ್ಕೆ ಹೋಗಿ, ಬುಡಕಟ್ಟು ಸಮಾಜದವ್ರ ಹತ್ರ ಹೋಗಿ, ಎಷ್ಟೇ ಬಡವರ ಗುಡಿಸಲಿಗೆ ಹೋಗಿ, ಅಲ್ಲಿ ಎಲ್ಲ ಮನೆಗಳಲ್ಲೂ ಸಹಿತ ರಾಮ ಗೊತ್ತಿದ್ದಾನೆ ಮತ್ತು ಕೃಷ್ಣ ಗೊತ್ತಿದ್ದಾನೆ. ಯಾರು ಕಲಿಸ್ಕೊಟ್ರು ಅವರಿಗೆ? ಯಾವ ಶಾಲೆಯಲ್ಲಿ ಕಲಿತರು ಅವರು? ಎಲ್ಲೂ ಇಲ್ಲ. ನಮ್ಮ ಜನಪದೀಯವಾಗಿ ಬಂದಿರತಕ್ಕಂಥ ಸಾವಿರಾರು ವರ್ಷಗಳ ಕಲೆ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ 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 ಇಡೀ ಭಾರತದಲ್ಲಿ ನಮ್ಮ ಸಾಂಸ್ಕೃತಿಕವಾದಂಥ ಶ್ರೀಮಂತಿಕೆಯನ್ನು ಈ ಸಂಗೀತ ಮತ್ತು ಸಾಹಿತ್ಯದ ಕ್ಷೇತ್ರ ತಂದುಕೊಡ್ತು. ಇದೇ ಒಂದೇ ಕಾರಣ ಭಾರತ ಒಂದಾಗಿರಲಿಕ್ಕೆ. ಇವತ್ತು ಗುಜರಾತ್ ಹೋಗಿರಲಿ, ಬೆಂಗಾಲ್ ಹೋಗಿರಲಿ, ಕಾಶ್ಮೀರ ಹೋಗಲಿ, ಕನ್ಯಾಕುಮಾರಿ ಹೋಗಲಿ, ಭಾರತ ಒಂದಾಗಿರ್ತದೆ ಅಲ್ಲಿ ರಾಮಾಯಣ ಮಹಾಭಾರತ ಅಥವಾ ನಮ್ಮ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಿಂದ. ಇಂಥ ಶಿಕ್ಷಣದ ಅವಶ್ಯಕತೆ ಇವತ್ತಿದೆ. ಇವತ್ತು ನೋಡಿ, ಅವರಿಗೆ ಶಿಕ್ಷಣ ಕಲಿಸ್ತಾರೆ. ದೊಡ್ಡ ಯೂನಿವರ್ಸಿಟಿಗೆ ಯಾವುದೇ ಆದಂಥ ಸ್ಕೇಲ್ಗಳಿರೋದಿಲ್ಲ, ಅಥವಾ ರಿಟೈರ್ ಆದಮೇಲೆ ದೊಡ್ಡ ದೊಡ್ಡ ಬೆನಿಫಿಟ್ಸ್ ಇರೋದಿಲ್ಲ, ಏನೂ ಇಲ್ಲ. ಮಕ್ಕಳ ತಂದೆ ತಾಯರು ಕೊಟ್ಟಂಥ ಒಂದು ಸಣ್ಣ ಚಿಕ್ಕ ಗುರುದಕ್ಷಿಣೆಯಿಂದ ಒಂದು ದೊಡ್ಡ ಶಿಕ್ಷಣದ ಸಂಸ್ಥೆಯನ್ನು ಅವರು ನಡೆಸ್ತಾರೆ. ಅವ್ರಿಗೆ ಎಷ್ಟು ಗೌರವ, ಎಷ್ಟು ನಾವು ಗೌರವ ಸಮಾಜ ಕೊಟ್ಟರು ಸಹಿತ ಕಡಿಮೆ. ಮತ್ತು ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳ ಹಾಗೆ ಅವ್ರು ನೋಡ್ತಾರೆ. ಈಗ ಕಾಲೇಜ್ ಕಲಿತು ಭಾಳ ದೊಡ್ಡ MBA ಆದ ಮಕ್ಕಳಿಗೆ ಕಲಿಸೋದು ಬೇರೆ ರೀತಿ, ಅದು ಕಷ್ಟದ್ದಲ್ಲ. ಅದು ಅವರು ಎಲ್ಲ ತಿಳುವಳಿಕೆ ಇರ್ತದೆ. ನೋಡಿ, ಆ ಮಕ್ಕಳು ಬಂದವ್ರಿಗೆ ಇಷ್ಟಿಟ್ಟು ಚಿಕ್ಕ ಮಕ್ಕಳು ಬಂದು ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ. ಆ ಕಲಿಸುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಎಷ್ಟು ತಿದ್ದಿರ್ತಾರೆ ಅವರು. ಒಮ್ಮೆ ಜೋರು ಮಾಡಿರ್ತಾರೆ, ಒಮ್ಮೆ ಸಿಟ್ಟು ಮಾಡಿರ್ತಾರೆ, ಒಮ್ಮೆ ಪ್ರೀತಿ ಮಾಡ್ತಾರೆ. ಅಂತಃಕರಣದಿಂದ ಆ ಮಕ್ಕಳನ್ನು ಪ್ರೀತಿಸಿಕೊಂಡು ಅವರಿಗೊಂದು ಸಂಸ್ಕಾರವನ್ನು ಕೊಡ್ತಾ ಬರ್ತಾರೆ. ನಮ್ಮಲ್ಲಿ ಒಂದು ಸಂಗೀತ ಸಂಕಲ್ಪದಲ್ಲಿ ಸಂಗೀತ ಶಾಲೆ ನಡೀತಾ ಇತ್ತು. ಚಿಕ್ಕ ಮಕ್ಕಳಿಗೆ ಭರತನಾಟ್ಯ ಕಲಿಸೋದಲ್ಲಿ ಏನು ಭರತನಾಟ್ಯ ಹಿಡ್ಕೊಂಡು ಬಂದರೆ, ಇದನ್ನು ಹಿಡ್ಕೊಂಡು ಬಂದರೆ ಈ ಮಗು ಓಡೋಗ್ತದೆ, ಆ ಮಗು ಹಿಡ್ಕೊಂಡು ಬಂದರೆ ಈ ಮಗು ಓಡೋಗ್ತದೆ, ಗದರಿಸಬೇಕು, ಇದು ಮಾಡಬೇಕು. ಕಡೆಗೆ ಸಿಟ್ಟು ಬಂದು ತಡೀಲಿಕ್ಕಾಗದೆ ಏನು ಮಾಡೋದು, ದೊಡ್ಡಕ್ಕೆ ಈ ಶಿಕ್ಷಕನೇ ಅಳಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಿದ್ಲು. ಅಂದರೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಬಿಡ್ತಾರೆ ಅವರು ಶಿಕ್ಷಕಿಯರು. ಅಂಥ ಒಂದು ದೃಶ್ಯ ನಾನು ಇಲ್ಲಿ ನೋಡಿದ್ದೇನೆ. ಮತ್ತು ತೀರಾ ಅವಶ್ಯಕತೆ ಇರತಕ್ಕಂಥದ್ದು ಸಂಗೀತ ಮತ್ತು ಸಾಹಿತ್ಯದ ಕ್ಷೇತ್ರ. ಈಗಾಗಲೇ ಹೇಳಿದಾಗೆ ಗಿರಿಧರ್ ಅವರು ಸಹಿತ ಭಾಳ ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಾವು ಒಂದು 37 ವರ್ಷಗಳಲ್ಲಿ ಎಷ್ಟು ಅನುಭವಗಳಿಂದ ನೋಡುವಂಥದ್ದು, ಇಡೀ ಸಮಾಜಕ್ಕೆ ಇದರ ಎಷ್ಟು ಅವಶ್ಯಕತೆ ಇತ್ತು ಅಂಥೇಳಿ. ಹಾಗೆ ನೋಡಿದರೆ ನಮ್ಮ ಯಲ್ಲಾಪುರ ಸಂಗೀತ ಕ್ಷೇತ್ರದಲ್ಲಿ ಅಷ್ಟು ನ್ಯಾಯ ಕೊಡಲಿಕ್ಕಾಗಿಲ್ಲ. ಈಗ ಶ್ರೀಪಾದ ಹೆಗಡೆ ಅಂಥವರು, ಹಾಸಣಗಿ ಗಣಪತಿ ಭಟ್ರಂಥವ್ರು ನಮ್ಮ ತಾಲೂಕಿನಲ್ಲೇ ಇದ್ದರು. ಅದಕ್ಕೊಂದು ಕಾರಣ ಇದೆ. ಒಂದೊಂದು ಕಾರ್ಯಕ್ಷೇತ್ರಗಳು ಒಂದಕ್ಕೆ ಮೀಸಲಾಗಿರ್ತದೆ. ಈಗ ಮಂಚಿಕೆರೆ ಶುದ್ಧವಾದಂಥ ಸಂಗೀತ ಕ್ಷೇತ್ರದ ಒಂದು ನೆಲ ಅದು. ಆದರೆ ಯಲ್ಲಾಪುರ ಶುದ್ಧವಾದ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ನೆಲ ಅದು. ಯಾವುದೇ ಇರಲಿ, ಯಕ್ಷಗಾನ ಇರಲಿ, ಸಂಗೀತ ಇರಲಿ, ಅದು ಸಿರ್ಸಿ ಇರಲಿ, ಯಲ್ಲಾಪುರ ಇರಲಿ, ಅಲ್ಲಲ್ಲಿ ಅದು ಬೆಳೀತಾ ಹೋಗಬೇಕು. ನಾನು ಅದನ್ನೇ ಹೇಳ್ತೇನೆ ತಾಯಿ ತಂದೆಯರಿಗೆ, ನೀವು ಈ ಶಾಲೆಗೆ ಹಾಕುವಂಥದ್ದು ಎಷ್ಟು ನಿಮಗೆ ತೀರಾ ಎಮರ್ಜೆನ್ಸಿ ಎಸೆನ್ಷಿಯಲ್ ಅನ್ನಿಸ್ತದೆಯೋ ಅಷ್ಟೇ ಆ ಮಕ್ಕಳನ್ನು ಒಂದು ಭರತನಾಟ್ಯ ಶಾಲೆಗೆ, ಒಂದು ಸಂಗೀತ ಶಾಲೆಗೆ ಕಳಿಸುವಂಥದ್ದು ನಿಮ್ಮ ಜೀವನದಲ್ಲಿ ಮಾಡಲೇಬೇಕಾದಂಥ ಕರ್ತವ್ಯ. ಅಷ್ಟು ಮಾಡಿದರೆ ನಿಮ್ಮ ಜೀವನ ಸುಖಮಯವಾಗಿರಲಿಕ್ಕೆ ಸಾಧ್ಯ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಈ ಆರೋಹಿ ಇನ್ನೂ 10 ವರ್ಷಗಳ ಕಾಲ ಅನೇಕ ನೂರಾರು ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಹೋಗಲಿ, ಒಳ್ಳೆಯ ಸಂಗೀತಗಾರರನ್ನು ತಯಾರು ಮಾಡಲಿ. ಅವಶ್ಯಕತೆ ಇದೆ. ಈಗ ಭಾರತದಲ್ಲಿ ಅದಕ್ಕೊಂದು ದೊಡ್ಡದಾದಂಥ ಬೆಲೆ ಇದೆ. ಇವತ್ತು ಡಾಕ್ಟರೇಟ್ ಪಡಿತಾರೆ ಶ್ರೀಪಾದ ಹೆಗಡೆ ಅವರು. ಮೊನ್ನೆ ಅವರೇ ಇದ್ದರು ಸಭೆಯಲ್ಲಿ. ಇಡೀ ನಮ್ಮ ದೇಶದ ಅತ್ಯುನ್ನತವಾದಂಥ ತಾನ್ಸೇನ್ ಪ್ರಶಸ್ತಿ ಹಾಸಣಿಗೆ ಗಣಪತಿ ಭಟ್ರು ಅವರಿಗೆ ಬರ್ತದೆ. ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು ಅವರು ಶಾಲೆ ನಡೆಸ್ತಾರೆ, ರಾಜಗುರು ಸಂಸ್ಥೆಯನ್ನು ನಡೆಸ್ತಾರೆ. ಒಂದಲ್ಲ ಒಂದು ದಿವಸ ಅದಕ್ಕೆ ಗೌರವ ಇರ್ತದೆ. ನಿಮ್ಮ ಮಕ್ಕಳು ಆ ಸಾಲಿನಲ್ಲಿ ಬರಲಿ, ಒಳ್ಳೆಯ ಸಂಗೀತಗಾರರಾಗಿರಲಿ. ಏನೂ ಆಗದಿಲ್ಲದ್ರೆ ಮನೆಯಲ್ಲಿ ಒಂದು ನೆಮ್ಮದಿ ಕೊಡ್ತಾರೆ ಅವರು. ಒಂದು ಒಳ್ಳೆಯ ಆಲಾಪವನ್ನು ಹಾಡಿದರೆ ಅಷ್ಟು. ನನಗೆ ಕೌಡಿಕೆರೆ ಸರೋವರ ಇದೆ, ನೀವೆಲ್ಲ ನೋಡಿಲ್ಲ, ದೊಡ್ಡ ಸರೋವರ ಅದು. ಬೆಳದಿಂಗಳದಲ್ಲಿ ಅಲ್ಲಿ ಚಂದ್ರ ಬಂದಾಗ ಇಡೀ ನೀರಿನ ಮೇಲೆ ಆ ಕಿರಣಗಳ ಬಿದ್ದು ಒಂದು ಪ್ರಶಾಂತವಾದಂಥ ಸ್ವರ್ಗದ ಹಾಗಾಗ್ತದೆ. ಅಲ್ಲೂ ಒಂದು ಸಂಗೀತ ಸೇವೆ ನಡೀತಾ ಇತ್ತು. ಸಂಜೆ 7-8 ಗಂಟೆಗೆ ಒಂದು ಮಂಗಳಾರತಿ ಹೊತ್ತಿನಲ್ಲಿ ಪಾಪ ಒಂದು ಹೆಣ್ಣು ಮಗಳು ತಂಬೂರಿಯನ್ನು ಇಟ್ಟುಕೊಂಡು ಸುಂದರವಾದಂಥ ರಾಗದಲ್ಲಿ ಆಲಾಪವನ್ನು ಹಾಡ್ತಾ ಇದ್ಲು. ಸ್ವರ್ಗದಲ್ಲಿದ್ದ ಅನುಭವ ಅದು, ಸ್ವರ್ಗದಲ್ಲಿದ್ದ ಅನುಭವ. ಒಂದು ಒಳ್ಳೆಯ ಬೆಳದಿಂಗಳು, ಒಳ್ಳೆಯ ನೀರು, ಒಳ್ಳೆಯ ಪ್ರಕೃತಿ, ಅದರಲ್ಲಿ ಒಂದು ಗಾನ, ಒಂದು ಆಲಾಪ. ಆ ಮನಸ್ಸಿನ ನೆಮ್ಮದಿ ಯಾವ ಶ್ರೀಮಂತವಾದಂಥ ದೇಶಕ್ಕೆ ಹೋದರೂ ಸಹಿತ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು 100ಕ್ಕೆ 99 ಜನ ಟೆನ್ಷನ್ದಲ್ಲಿದ್ದಾರೆ. ನೀವು ನೋಡಿ, ಬೇಕಾದರೆ ಈ ಸಭೆಯನ್ನು ಬಿಡಿ, ನೀವು ಹೊರಗಡೆ ಹೋದ್ಕೊಳ್ಳೆ, ಅಯ್ಯೋ ನನಗೆ ಅಡುಗೆ ಮಾಡಲಿಲ್ಲ ಟೆನ್ಷನ್, ನಮ್ಮ ಮನೆಯವರೇನೋ ಬಂದಿಲ್ಲ ಟೆನ್ಷನ್, ಕಾಯಿಪಲ್ಯ ತಂದಿಲ್ಲ ಟೆನ್ಷನ್, ನನಗೆ ಒಳ್ಳೆಯ ಹಣ ಸಿಕ್ಕಿಲ್ಲ ಟೆನ್ಷನ್ನು, ನನ್ನ ಆರೋಗ್ಯ ಸರಿ ಇಲ್ಲ ಟೆನ್ಷನ್ನು. ಟೆನ್ಷನ್ ಇಲ್ಲದೆ ಇರತಕ್ಕಂಥ ಮನುಷ್ಯನೇ ಇಲ್ಲ. ಪ್ರತಿಯೊಬ್ಬನಿಗೂ ಟೆನ್ಷನ್ನು, ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದು.
ಜೀವನದಲ್ಲಿ ಟೆನ್ಷನ್ ಇಲ್ಲದೆ ಆರೋಗ್ಯವನ್ನು ಇಟ್ಕೊಳ್ಳುವಂಥದ್ದು ಒಂದು ನಮಗೆ ಇರುವಂಥ ಅವಕಾಶ ಸಂಗೀತ ಕ್ಷೇತ್ರ. ದೊಡ್ಡ ಮೆಡಿಸಿನ್ ಅದು, ಬದುಕಿನಲ್ಲಿ ಬಹಳ ದೊಡ್ಡ ಮೆಡಿಸಿನ್ ಅದು. ಅಷ್ಟು ಒಳ್ಳೆಯ ಆರೋಗ್ಯನ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಈ ಶಿಕ್ಷಣ ಸಂಸ್ಥೆ ಮತ್ತು ಬೆಳೀಲಿ, ಆರೋಹಿಯಾಗಿ ಎತ್ತರಕ್ಕೆ ಬೆಳೀಲಿ. ನಾವೆಲ್ಲ ಅವ್ರ ಜೊತೆಗಿರೋಣ ಮತ್ತು ಅವರ ಪ್ರೀತಿ ಮತ್ತು ವಿನಯತೆಗೆ ಭಾಳ ದೊಡ್ಡ ಗೌರವ ಕೊಡೋಣ. ಅವರಿಂದ ನೂರಾರು ಮಕ್ಕಳು ತಯಾರಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಯುತ ಪ್ರಮೋದ್ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂಥ ಒಂದು ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಆರೋಹಿ ಸಂಸ್ಥೆಯ ದೈವಾರ್ಷಿಕ ಈ ಸಮ್ಮೇಳನದಲ್ಲಿ ಸಂಸ್ಥೆಗೆ ಶುಭವನ್ನು ಹಾರೈಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಖಂಡಿತವಾಗಲೂ ಶಾಸ್ತ್ರೀಯಬದ್ಧವಾದ ಕಾರ್ಯಕ್ರಮದಲ್ಲೇ ರಾಜ್ಯಾದ್ಯಂತ ಹೆಸರನ್ನು ಗಳಿಸುತ್ತೆ ಅನ್ನೋದನ್ನು ಅನ್ಕೋತಾ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಿರ್ಸಿ ಲಯನ್ಸ್ ಕ್ಲಬ್ಬಿನಲ್ಲಿ ದ್ವಿತೀಯ ಬಾರಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿ ಹೆಸರನ್ನು ಮಾಡಿದಂಥವರು, ಉದ್ಯಮ ಕ್ಷೇತ್ರದಲ್ಲಿ ಹೋದರೆ ಎಲೆಕ್ಟ್ರಾನಿಕ್ ಉದ್ಯಮದಲ್ಲಿ ತಮ್ಮ ಹೆಸರನ್ನು ಜಿಲ್ಲೆಯಾದ್ಯಂತ ಮನೆ ಮಾತಾದವರು, ಪ್ರಸ್ತುತವಾಗಿ ಮೊನ್ನೆ ಇದೇ ಲಯನ್ಸ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ಸೇವೆಯನ್ನು ತೊಡಗಿಸ್ಕೊಳ್ತಾ ಇರುವಂಥವರು ಶ್ರೀಯುತ ಪ್ರಭಾಕರ್ ಹೆಗಡೆ ಅವರು. ಸರ್, ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತು. ವೇದಿಕೆಯಲ್ಲಿ ಇರುವಂಥ ಪ್ರಮೋದ್ ಹೆಗಡೆ ಅವರೇ, ಶ್ರೀಪಾದ್ ಹೆಗಡೆ ಅವರೇ, ದೀಪಾ ಮೇಡಮ್ ಅವರ ಗುರುಗಳಾದಂಥ ಹರೀಶ್ ಹೆಗಡೆ ಅವರೇ, ಶಶಾಂಕ್ ಹೆಗಡೆ ಹಾಗೂ ದೀಪಾ ಮೇಡಮ್ ಅವರೇ, ಇಲ್ಲಿ ಸೇರಿರುವಂಥ ಪಾಲಕ ವೃಂದದವರೇ, ಮುದ್ದು ಮಕ್ಕಳೇ, ಆಮಂತ್ರಿತರೆ, ನಾನು ಇವತ್ತು ಮೊದಲನೇದಾಗಿ ದೀಪಾ ಶಶಾಂಕ್ ಮೇಡಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಈಗ 3-4 ವರ್ಷದಿಂದ ಶಶಾಂಕ್ ಹೆಗಡೆ ಅವರು ನಮ್ಮ ಸ್ಕೂಲಿನಲ್ಲಿ ಹೆಡ್ ಮಾಸ್ಟರ್ ಆಗಿ, ಈಗ ಸದ್ಯ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಬಂದ ನಂತರ ನಮ್ಮ ಸ್ಕೂಲು ಭಾಳ ಡೆವಲಪ್ ಆಗಿದೆ. ಹಾಗೆಯೇ ಅವರು ಮಿಸಸ್ ಸಹ ಇಲ್ಲಿ ಸಂಗೀತ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವರು ಬಂದ ನಂತರದಿಂದ ನಮ್ಮ ಮಕ್ಕಳಿಗೆ ಇಲ್ಲೇ ಸಂಗೀತ ಕಲಿಯುವಂಥ ಅವಕಾಶವೂ ಆಗಿದೆ. ಇವತ್ತು 2ನೇ ವರ್ಷದ ಈ ಆರೋಹಿ ಸಂಸ್ಥೆ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಅಭಿಮಾನದಿಂದ ಶಶಾಂಕ್ ಹೆಗಡೆ ಅವರ ಅಪ್ಪ ಅಮ್ಮ ಬಂದಿದ್ದಾರೆ, ದೀಪಾ ಮೇಡಮ್ ಅವರ ಅಪ್ಪ ಅಮ್ಮ ಬಂದಿದ್ದಾರೆ, ದೀಪಾ ಮೇಡಮ್ ಅವರ ಗುರುಗಳು ಬಂದಿದ್ದಾರೆ. ಹೀಗಾಗಿ ಇವತ್ತು ಭಾಳ ನಮ್ಮ ದೀಪಾ ಮೇಡಮ್ ದಂಪತಿಗಳು ಭಾಳ ಖುಷಿಯಿಂದ ಇದೊಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಪಾಲಕರು ಸಹ ತಮ್ಮ ಮಕ್ಕಳು ವರ್ಷದಿಂದ ವರ್ಷ ಏನು ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳಿ ನೋಡುವಂಥ ಅವಕಾಶ ಇವತ್ತಿದೆ. ಯಾಕಂದರೆ ಕಲಿತಂಥ ಮಕ್ಕಳು ಸ್ಟೇಜ್ ಮೇಲೆ ಅವ್ರ ಕಾರ್ಯಕ್ರಮವನ್ನು ಕೊಡುತ್ತಾರೆ. ಅವ್ರ ಮಕ್ಕಳಿಗೆ ಆ ಸ್ಟೇಜ್ ಫಿಯರು ಹೋಗ್ತದೆ. ವರ್ಷದಿಂದ ವರ್ಷ ಏನು ಇಂಪ್ರೂವ್ಮೆಂಟ್ ಆಯಿತು ಅಂಥೇಳಿ ಪಾಲಕರಿಗೆ ನೋಡುವಂಥ ಅವಕಾಶ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಚೆನ್ನಾಗಿ ಸಂತೋಷ ಪಡ್ರಿ ಅಂತ ಹೇಳ್ತಾ, ಶಶಾಂಕ್ ಹೆಗಡೆ ದಂಪತಿಗಳು ಇಲ್ಲಿ ನಮ್ಮ ಸ್ಕೂಲ್ನ ಶಿಕ್ಷಕರಾದಂಥವರಿಗೂ ಸಹ ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೂ ಉಳಿದ ಸಂಗೀತ ಕ್ಷೇತ್ರದಲ್ಲಿ ಇರುವಂಥವ್ರನ್ನೆಲ್ಲ ಗುರುತಿಸಿ ಒಂದು ಕಾಂಪಿಟೇಷನ್ ಮಾಡಿ ಅದು ಒಂದು ಸಾಯಂಕಾಲ ಅದೊಂದು ಸನ್ಮಾನ ಇದೆ. ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಶ್ರೀಪಾದ್ ಹೆಗಡೆ ದಂಪತಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅವರ ಗಾಯನ ಕೊನೆಯಲ್ಲಿದೆ. ಇದೆಲ್ಲ ಕಾರ್ಯಕ್ರಮವನ್ನು ಎಲ್ಲ ಅನುಭವಿಸಿ ಅಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಧನ್ಯವಾದಗಳು.
ಧನ್ಯವಾದಗಳು ಶ್ರೀಯುತ ಪ್ರಭಾಕರ್ ಹೆಗಡೆ ಅವರೇ. ಪ್ರಭಾಕರ್ ಹೆಗಡೆ ಅವರ ಬಗ್ಗೆ ಒಂದು ಮಾತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಾರ್ಯಕ್ರಮದ ಅತಿಥಿಗಳು ಹೌದು, ಇದೇ ಸಂಸ್ಥೆಯ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರು ಹೌದು. ಅವರು ಸ್ವತಃ ಗಾಯಕರೇ. ಶಾಸ್ತ್ರೀಯ ಸಂಗೀತದ ಕೆಲವು ಹಂತವನ್ನು ಅವರು ಕೂಡ ಅಭ್ಯಾಸ ಮಾಡಿದ್ದಾರೆ. ಇವತ್ತಿನ ದಿವಸ ಸಂಜೆಯ ದಿವಸ ಸಿದ್ದಾಪುರದ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಹಾಡನ್ನು ಕೂಡ ಅವರು ಹೇಳಲಿಕ್ಕಿದ್ದಾರೆ, ಆಲೆಮನೆಯ ಸಂಗೀತ ಆಲಾಪದಲ್ಲಿ. ಈ ಸಂಗೀತ ಕ್ಷೇತ್ರಕ್ಕೆ ಅನೇಕ ಪ್ರೋತ್ಸಾಹಗಳನ್ನು ನೀಡ್ತಾ ಇದ್ದಂಥವ್ರವರು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅತಿಥಿಗಳಾಗಿರುವಂಥ ಇವತ್ತಿನ ನಮ್ಮ ಆಮಂತ್ರಿತ ಕಲಾವಿದರಾದಂತಹ ಡಾಕ್ಟರ್ ಪಂಡಿತ್ ಶ್ರೀಪಾದ ಹೆಗಡೆ ಕಂಪ್ಲಿಯವರು ಹಾಗೂ ಡಾಕ್ಟರ್ ಹರೀಶ್ ಹೆಗಡೆ ಅವರಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಅಂತೇಳಿ ನಾನು ಕೇಳಿಕೊಂಡೆ. ಅವ್ರು ಹೇಳಿದರು, ಈಗಾಗಲೇ ಸಾಕಷ್ಟು ವೇಳೆ ಆಗ್ತಾ ಇದೆ, ಸಂಜೆ ಸಮಾರೋಪ ಸಮಾರಂಭ ಇದೆ, ಅಲ್ಲೂ ಮಾತಾಡ್ತೀನಿ, ಜೊತೆಗೆ ಹೆಚ್ಚಿನದಾಗಿ ಜನರೊಂದಿಗೆ ಗಾಯನದ ಮೂಲಕ ತಾನು ಮಾತನಾಡ್ತೀನಿ, ಈಗ ಭಾಷಣ ಅನ್ನೋದು ಬೇಡ ಅಂತೇಳಿ ಹಾರೈಸಿದ್ದಾರೆ. ಮತ್ತೊಮ್ಮೆ ಅವರಿಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ, ಕೇವಲ ಇದು ಸಭಾ ಕಾರ್ಯಕ್ರಮದ ವಂದನಾರ್ಪಣೆ ಅಷ್ಟೇ. ಮುಂದಿನ ಕಾರ್ಯಕ್ರಮ ತಮ್ಮೆದುರಿಗೆ ಪ್ರಸ್ತುತಗೊಳ್ಳುತ್ತೆ. ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಯುತ ಪ್ರಮೋದ್ ಹೆಗಡೆ ಅವರಿಗೆ, ಕಾರ್ಯಕ್ರಮದ ಅತಿಥಿಗಳಾಗಿರುವಂಥ ಶ್ರೀಯುತ ಪ್ರಭಾಕರ್ ಹೆಗಡೆ ಅವರಿಗೆ, ಹಾಗೂ ನಮ್ಮ ಇಡೀ ದಿವಸದ ಕಾರ್ಯಕ್ರಮದಲ್ಲಿ ಇದ್ದು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿರುವಂತಹ ಡಾಕ್ಟರ್ ಪಂಡಿತ್ ಶ್ರೀಪಾದ್ ಹೆಗಡೆ ಕಂಪ್ಲಿ ಅವರಿಗೆ, ಡಾಕ್ಟರ್ ಹರೀಶ್ ಹೆಗಡೆ ಅವರಿಗೆ, ವೇದಿಕೆಯಲ್ಲಿ ಇದ್ದು ಈ ಸಂಸ್ಥೆಯ ಮುಖ್ಯಸ್ಥರು ಹೌದು ಪ್ರಾಚಾರ್ಯರು ದಂಪತಿಗೆ, ನಿಮಗೆಲ್ಲರಿಗೂ ಈ ಸಭಾ ಕಾರ್ಯಕ್ರಮದ ವಂದನೆಯನ್ನು ಹೇಳ್ತಾ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಮಕ್ಕಳಲ್ಲಿ ವಿನಂತಿ, ಕೆಲವೇ ಕ್ಷಣದಲ್ಲಿ ವೇದಿಕೆಯಲ್ಲಿ ಸಂಗೀತ ಶಾಲೆಯ ಮಕ್ಕಳ ಕಾರ್ಯಕ್ರಮ ಶುರುವಾಗತ್ತೆ. ಅದಕ್ಕೂ ಪೂರ್ವದಲ್ಲಿ ಕಾರ್ಯಕ್ರಮದ ಸ್ಪರ್ಧೆ ನಡೆಸಿರುವಂಥದ್ದು ತಮಗೆಲ್ಲ ಗೊತ್ತಾಯಿದೆ. ಬೇರೆ ಬೇರೆ ಊರಿಂದ ಸ್ಪರ್ಧಾಳುಗಳು ಬಂದಿದ್ದೀರಿ. ಆ ಸ್ಪರ್ಧೆಯ ಕುರಿತಾಗಿ ನಮ್ಮ ಕಾರ್ಯಕ್ರಮದ ಪ್ರಮುಖರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಹರೀಶ್ ಹೆಗಡೆ ಅವರು ತಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ವಂದಿಸಿಕೊಳ್ತಾ, ರಾಜ್ಯ ಮಟ್ಟದ ಖ್ಯಾಲ್ ಗಾಯನ ಸ್ಪರ್ಧೆಯ ಸಂಬಂಧಿಸಿದಂತೆ ಈಗಾಗಲೇ ಅಂತಿಮ ಹಂತಕ್ಕೆ ಆಯ್ಕೆಯಾದಂಥ 5 ಸ್ಪರ್ಧಾಳುಗಳು ನಮ್ಮೊಂದಿಗಿದ್ದಾರೆ. ಅವರಿಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬಂದು ನಾವು ಮೊದಲೇ ತಿಳಿಸಿದ ಹಾಗೆ 5 ರಾಗಗಳ ಲೀಸ್ಟನ್ನು ನಮಗೆ ಕೊಡಬೇಕು. ಅದಾದಮೇಲೆ ನಾವು ಸ್ಲಾಟನ್ನು ಅರೇಂಜ್ ಮಾಡ್ತೀನಿ. ಇಲ್ಲಿ ಎಲ್ಲರ ಎದುರಿಗೇ ಯಾರು ಫಸ್ಟು ಯಾರು ಸೆಕೆಂಡ್ ಹಾಡುವುದು ಅದು ತೀರ್ಮಾನ ಆಗತ್ತೆ. ಸೊ ಅದಾದಮೇಲೆ ನೀವು ಕೊಟ್ಟಿರುವ 5 ರಾಗಗಳಲ್ಲಿ ಸಮಯಕ್ಕೆ ಅನುಗುಣವಾಗಿ ಅದನ್ನು ಸೆಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈ ಕಾರ್ಯಕ್ರಮದ ಸಂಪೂರ್ಣ ತೀರ್ಪನ್ನು ಡಾಕ್ಟರ್ ಪಂಡಿತ್ ಶ್ರೀಪಾದ್ ಹೆಗಡೆ ಅವರು ನಡೆಸಿಕೊಡ್ತಾರೆ. ಪ್ರತಿಯೊಬ್ಬರು ಗಾಯನ ಮುಗಿದ ಮೇಲೆ ಅವರು ವಿಶ್ಲೇಷಣೆಯನ್ನು ಒಂದು 2-3 ನಿಮಿಷಗಳ ಕಾಲ ಅವರು ಮಾಡ್ತಾರೆ. ಸೊ ಅದು ನಿಮಗೆ ಮುಂದಿನ ಅಧ್ಯಯನಕ್ಕೆ ಅದು ಸಹಕಾರಿ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಇಟ್ಕೊಂಡಿದ್ದೀವಿ. ಸೊ ಇದೀಗ ನೀವು ಇಲ್ಲಿ ಮುಂದ್ಗಡೆ ಬಂದು ನಿಮ್ಮ ರಾಗಗಳ ಲೀಸ್ಟನ್ನು ನಮಗೆ ಕೊಡಬೇಕು. ಅದಾದಮೇಲೆ ಮತ್ತೆ ಒಂದು 5-10 ನಿಮಿಷದ ನಂತರ ಮತ್ತೆ ನಿಮ್ಮನ್ನು ಕರಿತೀನಿ. ಇಲ್ಲಿ ನಿಮ್ಮ ಎದುರಿಗೇನೆ ಯಾರು ಫಸ್ಟ್ ಹಾಡಬೇಕು ಯಾರು ಸೆಕೆಂಡ್ ಹಾಡಬೇಕು ಅನ್ನೋದನ್ನು ಅದು ನಿಮ್ಮ ಅದೃಷ್ಟ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಮಸ್ಕಾರ.